ಅನುದಿನ ಆಹಾರ ಫೆಬ್ರವರಿ 20 ಶುಕ್ರವಾರ. ಬದಲೇನು ಮಾಡಲಿ? ಕೀರ್ತನೆ 116 12ನೇ ವಚನ. ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ದೇವರು ದಾವೀದನ ಜೀವನದಲ್ಲಿ ಮಾಡಿದ ಎಲ್ಲ ಒಳ್ಳೆಯ ಕಾರ್ಯಗಳಿಗಾಗಿ ಹಾಗೂ ಕರುಣೆಗಾಗಿ ಆತನ ಹೃದಯವು ಕೃತಜ್ಞತೆಯಿಂದ ತುಂಬಿತ್ತು. ತನ್ನನ್ನು ಉನ್ನತ ಸ್ಥಾನಕ್ಕೆ ನಡೆಸಿದ ದೇವರನ್ನು ಘನಪಡಿಸಲು ದಾವೀದನ ಹೃದಯವು ಯಾವಾಗಲೂ ಹಂಬಲಿಸುತ್ತಿತ್ತು. ಅದು ಮಾತ್ರವೇ ಅಲ್ಲದೆ ತನ್ನನ್ನು ನಂಬಿಗಸ್ತನಾಗಿ ಪ್ರೀತಿಸಿದ ದೇವರಿಗೆ ತನ್ನ ಸಾಮರ್ಥ್ಯ ಮೀರಿ ಕೊಡಬೇಕೆಂದು ನಿರ್ಧರಿಸಿದನು. ಆತನು ತನ್ನ ಎಲ್ಲ ಸಂಪತ್ತನ್ನು ದೇವರ ಸೇವೆ ಮತ್ತು ಆತನ ಭಕ್ತರಿಗಾಗಿ ವ್ಯಯ ಮಾಡಲು ಸಿದ್ಧನಿದ್ದನು. ಈ ಭೂಮಿಯ ಮೇಲೆ ನಮಗಿರುವ ಶ್ರೇಷ್ಠವಾದ ಸೌಲಭ್ಯವೇನೆಂದರೆ ಅದು ಕರ್ತನಿಗೆ ಕೊಡುವುದು. ನಾವು ದೇವರಿಗೆ ಕೊಡುವಾಗ ಆತನ ಹೃದಯವು ಸಂತೋಷಿಸುತ್ತದೆ. ಹಾಗೆಯೇ ನಮ್ಮ ಹೃದಯವೂ ಸಹ ಸಂತೋಷದಿಂದ ಕೂಡಿರುತ್ತದೆ. ಒಮ್ಮೆ ನಮ್ಮ ತಂದೆಯವರು ನಾಗರಕೋಯಿಲ್ ಪಟ್ಟಣದಲ್ಲಿ ನಡೆಯುತ್ತಿರುವ ಸತತ ಆತ್ಮಿಕ ಕೂಟಗಳಲ್ಲಿ ಭಾಗವಹಿಸಿದಾಗ ಒಂದು ಕುಟುಂಬವು ಎಲ್ಲಾ ಕೂಟಗಳ ಹಣಕಾಸಿನ ಖರ್ಚಿನ ಹೊಣೆಗಾರಿಕೆಯನ್ನ ಹೊತ್ತುಕೊಂಡಿದ್ದರು. ನಂತರ ನಾವು ವಿಚಾರಿಸಿದಾಗ ಆ ಕುಟುಂಬದ ಒಬ್ಬ ಸಹೋದರಿ ತನ್ನ ಸಾಕ್ಷಿಯನ್ನ ಹಂಚಿಕೊಂಡರು. ಸರ್, ನಾನು ಸತ್ಯವೇದದಲ್ಲಿ ವಿಧವೆಯು 2 ನಾಣ್ಯಗಳನ್ನು ದೇವಾಲಯದ ಉಂಡಿಗೆಯಲ್ಲಿ ಹಾಕುವ ವಿಷಯವನ್ನು ಧ್ಯಾನಿಸುತ್ತಿದ್ದಾಗ ಆ ವಿಧವೆಯ ಜೀವನಕ್ಕೆ ಆಧಾರವಾಗಿದ್ದು ಆ ನಾಣ್ಯಗಳು ಮಾತ್ರವೇ ಆಗಿತ್ತು. ಆ ವಿಧವೆಯ ಕೊಡುವಿಕೆಯ ಕಾರ್ಯದ ಕುರಿತು ಅರ್ಥ ಮಾಡಿಕೊಳ್ಳಲು ದೇವರು ನನಗೆ ಸಹಾಯ ಮಾಡಲಿ ಎಂದು ನಾನು ಪ್ರಾರ್ಥಿಸಿದೆನು. ಆಗ ದೇವರು ನನ್ನೊಂದಿಗೆ ಮಾತನಾಡಿದನು. ನಿನ್ನ ಆದಾಯದಿಂದ ಸೇವೆಯ ಕಾರ್ಯಗಳಿಗೆ ನೀಡು. ಇದರಿಂದ ಸುವಾರ್ತೆಯು ಪ್ರಕಟಿಸಲ್ಪಡುತ್ತದೆ. ಆ ಕಾರಣಕ್ಕಾಗಿಯೇ ನಾನು ಈ ಕೂಟಗಳ ವೆಚ್ಚವನ್ನು ಭರಿಸಲು ತೀರ್ಮಾನಿಸಿದೆನು. ಆಕೆಯು ಆ ವಿಷಯವನ್ನ ಹೇಳುವಾಗ ಆಕೆಯ ಮುಖದಲ್ಲಿ ದೊಡ್ಡ ಸಂತೋಷ ಎದ್ದು ಕಾಣುತ್ತಿತ್ತು ಎಂದು ನಮ್ಮ ತಂದೆಯವರು ಹೇಳಿದರು. ನಿಜವಾಗಿಯೂ ನಮ್ಮ ಯೇಸು ಕ್ರಿಸ್ತನು ಕಲಿಸಿಕೊಟ್ಟ ಹಾಗೆ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಶ್ರೇಷ್ಠ ಆಶೀರ್ವಾದವಾಗಿದೆ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 35ನೇ ವಚನ. ನಾವು ಬಡವರಿಗೆ ಕರುಣೆಯನ್ನು ಉದಾರವಾಗಿ ಕೊಡುವಾಗ ದೇವರು ನಮ್ಮಿಂದ ಸಾಲ ತೆಗೆದುಕೊಂಡಿದ್ದಾನೆ ಎಂದು ಭಾವಿಸುತ್ತಾರೆ. ನಾವು ಕೊರತೆಯಲ್ಲಿರುವವರಿಗೆ, ವಿಧವೆಯರಿಗೆ ಕೊಡುವಾಗ ಕರ್ತನು ನಮಗೆ ಹಿಂತಿರುಗಿಸಿ ಕೊಡುವನು. ನಾವು ದೇವರ ಸೇವೆಗೆ ಮತ್ತು ಆತನ ಸೇವಕರಿಗೆ ಕೊಡುವಾಗ ದೇವರು ತನ್ನ ಅಪಾರ ಕೃಪೆಯಿಂದ ನಾವು ನಿರೀಕ್ಷಿಸದೇ ಇರುವ ಹಾಗೆ ಮತ್ತು ಊಹೆಗೂ ಮೀರಿದ 1000 ಪಟ್ಟು ಆಶೀರ್ವಾದಗಳನ್ನು ಅನುಗ್ರಹಿಸುವನು. ದೇವರು ನಮಗಾಗಿ ಪರಲೋಕದ ಬಾಗಿಲುಗಳನ್ನು ತೆರೆಯುವೆನು ಎಂಬ ವಾಗ್ದಾನವನ್ನು ನೀಡಿರುವವನಲ್ಲವೇ? ನೀನು ಉನ್ನತವಾಗಿ ಮೇಲೆತ್ತಲ್ಪಡಲು ಬಯಸುವೆಯೋ? ನಿಮ್ಮ ಕೆಲಸಗಳಲ್ಲಿ ಹಾಗೂ ಶ್ರಮೆಗಳಲ್ಲಿ ಆಶೀರ್ವದಿಸಲ್ಪಡಲು ಇಚ್ಛಿಸುವೆಯೋ? ನೀವು ಬಾಲವಾಗಿ ಅಲ್ಲದೆ ತಲೆಯಾಗಿ ಇರಲು, ಕೆಳಗಿನವರಾಗಿರದೆ ಮೇಲಿನವರಾಗಿರಲು ಇಷ್ಟಪಡುವಿರೋ? ಹಾಗಾದರೆ ದೇವರ ಕೆಲಸಕ್ಕಾಗಿ ಉದಾರವಾಗಿ ಕೊಡಿರಿ. ಆಗ ದೇವರು ನಿಮ್ಮ ಜೀವನದಲ್ಲಿ ನಡೆಸುವ ಅದ್ಭುತಗಳನ್ನು ನೀವು ಸಾಕ್ಷೀಕರಿಸುವಿರಿ. ಪ್ರಿಯ ದೇವರ ಮಕ್ಕಳೇ, ನೀವು ದೇವರಿಗೆ ಕೊಡುವ ಎಲ್ಲಾ ಸಮಯದಲ್ಲಿ ಬರೀ ಹಣವನ್ನು ಮಾತ್ರ ನೀಡದೆ ನಿಮ್ಮ ತಲಾಂತುಗಳನ್ನು, ಸಾಮರ್ಥ್ಯಗಳನ್ನು, ಸಮಯವನ್ನು ಹಾಗೂ ನಿಮ್ಮನ್ನೇ ಕಾಣಿಕೆಯಾಗಿ ಕೊಡಿರಿ.
ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರವನ್ನು ಸುರಿಯುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಮಲಾಕಿ 3ನೇ ಅಧ್ಯಾಯ 10ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯಾಜಕ ಕಾಂಡ 26-27ನೇ ಅಧ್ಯಾಯಗಳು. ಸಂಜೆ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.